सुधा समुद्रांत हृद्यन्मणि द्वीप संरोढ बिल्वाटवी मध्य कल्पद्रुमा कल्प कादंब कांतार वास प्रिये कृत्तिवास प्रिये सर्वलोक प्रिये वल्लकी वादन प्रक्रियालोलतालीदलाबद्धताटंक भूषा विशेषान्विते सिद्ध सम्मानिते देवदेवेश दैत्येश यक्षेश भूतेश वागीश कोणेश वायवन्यकोटीरमाणिक्य संघृष्ट बाला तपोद्दामलाक्षार सारुण्य लक्ष्मी गृहीताङ्घ्रि पद्मद्वये अद्वये रुचिरनवरत्न पीठस्थिते सुस्थिते शंख पद्मद्वयोपाश्रिते आश्रिते देवी दुर्गावटु क्षेत्रपालैर्युते मत्तमातंग कन्या समूहान्विते सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां ತಾಲೂಕಿನ ಚಕ್ಕೆರೆ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಪಟ್ಟಲದಮ್ಮ ಹಾಗೂ ಬೋರೆ ದೇವರ ಜಾತ್ರಾ ಮಹೋತ್ಸವವು ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಮತ್ತು ಭಕ್ತಿಭಾವದಿಂದ ನೆರವೇರಿತು.
ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ, ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ. ನಮ್ಮ ರಕ್ಷಣೆಗೆ ನೀನಿರುವಾಗ ತಾಯಿ ನಮಗ್ಯಾವ ಭಯವಿಲ್ಲ, ನಮ್ಮ ರಕ್ಷಣೆಗೆ ನೀನಿರುವಾಗ ತಾಯಿ ನಮಗ್ಯಾವ ಭಯವಿಲ್ಲ. ನಿನ್ನ ನೆರಳಲ್ಲಿ ನಾವಿರುವಾಗ ಕಷ್ಟವು ಬಳಿಯಲಿ ಸುಳಿಯೋಲ್ಲ, ನಿನ್ನ ನೆರಳಲ್ಲಿ ನಾವಿರುವಾಗ ಕಷ್ಟವು ಬಳಿಯಲಿ ಸುಳಿಯೋಲ್ಲ. ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ, ತಾಯೇ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ. ನಾಮವ ಜಪಿಸಿರುವಾಗ ನಲಿವಿನ ಹೊನಲು ಬಾಳಿಲ್ಲ, ನಿನ್ನ ನಾಮವ ಜಪಿಸಿರುವಾಗ ನಲಿವಿನ ಹೊನಲು ಬಾಳಿಲ್ಲ. ನಿನ್ನ ಪೂಜೆಯ ಮಾಡುವಾಗ ಪಾವನ ನಮ್ಮ ಬದುಕೆಲ್ಲ, ನಿನ್ನ ಪೂಜೆಯ ಮಾಡುವಾಗ ಪಾವನ ನಮ್ಮ ಬದುಕೆಲ್ಲ. ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ, ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ. ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ. ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ. ಸ್ಥಳೀಯ ಶಾಸಕ ಖ.ಪಿ. ಯೋಗೇಶ್ವರ ಅವರ ನೇತೃತ್ವದಲ್ಲಿ ನಡೆದ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಗ್ರಾಮ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದ ಹೂವಿನ ಅಲಂಕಾರ, ಹೊಂಬಾಳೆ, ಸಿಡಿಮದ್ದುಗಳ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ಭಕ್ತರ ಮನಸೆಳೆದವು. ಭಕ್ತರು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿ ಜಾತ್ರೆಯ ಸಂಭ್ರಮವನ್ನು ಹೆಚ್ಚಿಸಿದರು.
ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಅನ್ನದಾನೇಶ್ವರ ಸ್ವಾಮೀಜಿ, ಅರ್ಚಕರಾದ ಸಿಎಲ್ ರಾಜು, ಮೋಹನ್ ಪೂಜಾರಿ ಪುಟ್ಟೇಗೌಡ, ಪಟ್ಟಲದಮ್ಮ ಸೇವಾ ಟ್ರಸ್ಟ್ ಕಾರ್ಯಾಧ್ಯಕ್ಷ ಮರಿಸ್ವಾಮಿ, ದಾಳೇಗೌಡ, ದರ್ಶನ್, ಅಪ್ಪು ಬಳಗದ ಯುವಕರು ಹಾಗೂ ಸ್ಥಳೀಯ ಗ್ರಾಮೀಣ ಭಾಗದ ಅನೇಕ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಶ್ರೀ ಪಟ್ಟಲದಮ್ಮ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ಎಸ್ವಿ ಸತೀಶ್, ಸಿ. ಪ್ರಕಾಶ್, ಖಜಾಂಚಿ ಚಂದ್ರಕಲಾ, ನಂದೀಶ್ ಹಾಗೂ ಟ್ರಸ್ಟ್ನ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಒಟ್ಟಾರೆ ಗ್ರಾಮದೇವತೆ ಶ್ರೀ ಪಟ್ಟಲದಮ್ಮ ಜಾತ್ರಾ ಮಹೋತ್ಸವವು ಭಕ್ತಿ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂಗಮವಾಗಿ ಅದ್ದೂರಿಯಾಗಿ ನೆರವೇರಿತು. ನನ್ನ ಹೆಸರು ಹೊಸಹಳ್ಳಿ ದಾಳೇಗೌಡ ಅಂತ. ಈ ಪಟ್ಟಲದಮ್ಮ ಸೇವಾ ಟ್ರಸ್ಟಿನ ಅಧ್ಯಕ್ಷ ಆಗಿದ್ದೀನಿ. ಈಗ ಮುಂಚೆ ಬೇರೆ ಬೇರೆಯವರಿದ್ದರು. ಈಗ ನಿನ್ನೆ ಮೊನ್ನೆಯಿಂದ ನೀವು ನಮ್ಮ ಈ ಚೆಕ್ಕೆರೆ ಗ್ರಾಮದ ಆದಿಶಕ್ತಿಯಾದಂತಹ ಶ್ರೀ ಪಟ್ಟಲದಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನೀವು 2 ದಿನದಿಂದ ನೋಡಿದ್ದೀರಾ. ತುಂಬ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಭಕ್ತಾದಿಗಳೆಲ್ಲ ಸಾಕಷ್ಟು ಬಂದು ಭಾಗವಹಿಸಿದ್ದಾರೆ. ನಾವು ಕೂಡ ಈ ನಮ್ಮ ಟ್ರಸ್ಟನ್ನು 2001ರಲ್ಲಿ ಸ್ಥಾಪನೆ ಮಾಡಿ ಇದುವರೆಗೂ 25 ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮುಂಚಿನ ಟ್ರಸ್ಟಿಗಳು ಇದ್ದರು, ಈಗಲೂ ಇದ್ದಾರೆ. ಇವತ್ತು ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ, ಭಕ್ತಾದಿಗಳು ಸೇರಿದ್ದಾರೆ. ಮತ್ತು ಇದು ಉದ್ದೇಶನೇ ಅದು ಪಟ್ಟಲದಮ್ಮ ಸೇವಾ ಟ್ರಸ್ಟ್ ಅಂಥೇಳಿ ಮಾಡಿ ಇಲ್ಲಿನ ಸುತ್ತಮುತ್ತ ಎಲ್ಲ 16 ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಕಲ್ಯಾಣ ಮಂಟಪವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ. ಹಿಂದಿನ ಸಹ ಟ್ರಸ್ಟಿಗಳು ಕೈ ಜೋಡಿಸದೇ ಇರೋದ್ರಿಂದ ನಮಗೆ ಅರ್ಧಂಬರ್ಧ ಕೆಲಸಗಳು ನಿಂತಿದೆ. ಇನ್ನೂ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಗಣೇಶನ ದೇವಸ್ಥಾನ. ಆಮೇಲೆ ಇನ್ನೂ ಮತ್ತು ಈ ಹೆಣ್ಣು ಮತ್ತು ಗಂಡಿನ ಕಡೆಯವ್ರು ಬಂದರೆ ಮದುವೆ ಮುಂಜಿ ಇತ್ಯಾದಿಗೆ ಬಂದರೆ ಅವ್ರು ಉಳ್ಕೊಳ್ಳಿಕ್ಕೆ ಇನ್ನೂ ಒಂದು 2-3 ರೂಮ್ಗಳು ಕಟ್ಟಿಸ್ಬೇಕಾಗಿದೆ. ಮತ್ತು ಈ ಸುತ್ತ ಈ ನಮ್ಮ ಈ ಅಂಗಣ ಏನಿದೆ, ಈ ಟ್ರಸ್ಟಿನ ಪ್ರಾಂಗಣದಲ್ಲೆಲ್ಲ ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಒಂದು 4-6 ಜನ ಬಂದರೆ ಇದೆಂಥ ಅದ್ಭುತವಾದ ಜಾಗ ಅಂತ ಮಾಡಬೇಕು ಅಂತೆಲ್ಲ ಇದೆ. ಇದಕ್ಕೆಲ್ಲ ತಮ್ಮಂಥ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವೆಲ್ಲ ಟ್ರಸ್ಟಿಗಳು ಸೇರಿಕೊಂಡು ಇದನ್ನು ಅಭಿವೃದ್ಧಿ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಈ ಪಟ್ಟಲದಮ್ಮ ನಮಗೆಲ್ಲ ಇದುವರೆಗೂ ಸಹಕರಿಸಿ ಒಳ್ಳೆಯದನ್ನು ಮಾಡಿದ್ದಾಳೆ. ಆ ತಾಯಿಯನ್ನು ನಾವು ಸದಾ ಪೂಜೆ ಮಾಡ್ತಿರ್ತೀವಿ. ಅದು ನಮ್ಮ ಈ ಮನೆ ದೇವರಾಗಿ ಮಾಡ್ಕೊಂಡಿದ್ದೀವಿ. ಮುಂಚಿಂದನೂ ನಾವು ಪೂಜೆ ಮಾಡ್ಕೊತಾ ಬಂದಿದ್ದೇವೆ. ಹಾಗಾಗಿ ನಮಗೆಲ್ಲ ಆಕೆ ಒಳ್ಳೇದು ಮಾಡ್ತಾಳೆ ಅಂತ ಈ ಶುಭ ಸಂದರ್ಭದಲ್ಲಿ, ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾನಾದರೂ ಆಶಿಸ್ತಾ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ನಮ್ಮ ಪಟ್ಟಲದಮ್ಮ ತಾಯಿ ಅಂತ ಹೇಳಿ ಕೇಳ್ಕೊತಾ ನನ್ನ 2 ಮಾತು ಮುಗಿಸ್ತೀನಿ. ಮರಿಸ್ವಾಮಿ ಅಂತ, ನಾನು ಈ ಶ್ರೀ ಪಟ್ಟಲಮ್ಮ ಸೇವಾ ಟ್ರಸ್ಟಿನ ಸಂಸ್ಥಾಪಕರು ಹೌದು ಹಾಗೂ ಕಾರ್ಯದರ್ಶಿನೂ ಹೌದು. ನಾವು ಈ ಪಟ್ಟಲಮ್ಮ ಸೇವಾ ಟ್ರಸ್ಟನ್ನು ನಾವು ಕಳೆದ 25 ವರ್ಷದಿಂದ ನಾವು ಉದ್ಘಾಟನೆ ಮಾಡಿ ನಾವು ಒಂದು ಸಂಸ್ಥೆನ ಉದ್ಭವ ಮಾಡಿದ್ವಿ. ಆ ಉದ್ಭವ ಮಾಡಿದ್ದಲ್ದೇ ನಾವು ಸರ್ಕಾರದವ್ರ ಹತ್ರ ನಮಗೆ ಈ ಅಮ್ಮನ ಸೇವೆಗೋಸ್ಕರ ಜಮೀನು ಬೇಕು ಅಂತ ಕೇಳಿದಾಗ ನಮಗೆ 2006ರಲ್ಲಿ ಘನ ಸರ್ಕಾರ 1.5 ಎಕರೆ ಜಮೀನನ್ನು ಸಹ ಕೊಟ್ಟರು. ಆ ಜಾಗದಲ್ಲಿ ಅದನ್ನು ಅವ್ರು ಹೇಗೆ ಕೊಟ್ಟರು ಅಂದರೆ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸರ್ವ ಜನರ ಅಭಿವೃದ್ಧಿಗೆ ನೀವು ಉಪಯೋಗಿಸ್ಬೇಕು ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇದುವರೆಗೂ ಅದೇ ರೀತಿ ನಡ್ಕೊಂಡು ಬಂದಿದ್ದೀವಿ. ಹಾಗೂ ನಾವು ಅದನ್ನು ಅಭಿವೃದ್ಧಿಪಡಿಸಿ ಒಂದು ಕಲ್ಯಾಣ ಮಂಟಪನ ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ನಾವು ಬೈರಾಪಟ್ಟಣದ ಬಳಿ ಮಹಾದ್ವಾರ ನಿರ್ಮಿಸಿದ್ವಿ. ಅದು ರಸ್ತೆ ಅಗಲೀಕರಣಕ್ಕೆ ಹೋಗಿ ನಮಗೆ 10 ಲಕ್ಷ ರೂಪಾಯಿ ಕೂಡ ಅದರಿಂದ ಸಂದಾಯವಾಗಿದೆ. ಅದಲ್ಲದೆ ನಾವು ಇಲ್ಲಿ ಅಮ್ಮನ ದೇವಸ್ಥಾನದ ಎದುರಿಗೂ ಕೂಡ ನಾವು ಒಂದು ಮಹಾದ್ವಾರನ ನಿರ್ಮಾಣ ಮಾಡಿದ್ದೀವಿ. ಯಾವುದೇ ಅನುದಾನ ಆಗಲಿ ಏನೇ ಆಗಲಿ ನಾವು ಪಡೆದೇನೆ ನಾವು ನಮ್ಮ ಕುಟುಂಬದವರೇ 95% ಹಣನ ವ್ಯಯ ಮಾಡಿ ನಾವು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗೂ ಮೂಲ ಶತಮಾನದಿಂದ ಆದಿಶಕ್ತಿ ನಮ್ಮ ಪಟ್ಟಲದಮ್ಮ ಮದ್ದೂರು ತಾಲೂಕು ಹುಲಿಕೆರೆಯಲ್ಲಿ ಅಲ್ಲಿಂದ ನಮ್ಮ ಊರಿಗೆ ಬಂದು ನಮ್ಮ ಒಂದು ಹಿರಿಯರ ಆದೇಶದಂತೆ ಒಂದು ಆಲದ ಮರದ ಬಳಿ ನೆಲೆಸಿದರು. ಆದರೆ ಅದು ಮೂಡುದೇವರಾಗಿತ್ತು, ಅದಕ್ಕೆ ಯಾವುದೇ ವಿಗ್ರಹಗಳಿರಲಿಲ್ಲ. ಅದನ್ನು ನಾವು ಶ್ರಮಪಟ್ಟು 2024/6/11ರಲ್ಲಿ ವಿಗ್ರಹನ ರೆಡಿ ಮಾಡಿ ಎಲ್ಲ ರೀತಿ 3 ದಿನ ನಾವು ಸಂಕ್ಷಿಪ್ತವಾಗಿ ಸಭೆ ನಡೆಸಿ ಎಲ್ಲ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಸಿ ಅಮ್ಮನನ್ನು ನಾವು ಸ್ಥಾಪನೆ ಮಾಡಿದ್ವಿ. ಹಾಗೂ ಮಹಾದ್ವಾರನೂ ಉದ್ಘಾಟನೆ ಮಾಡಿದ್ವಿ. ಇದರಿಂದ ಅನೇಕ ಜನ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ನಮಗೆ ಅನುಕೂಲ ಆಗ್ತಾ ಇದೆ ಅಂತ ಸಂತೋಷಪಟ್ಟಿದ್ದಾರೆ. ಈಗ ಅಮ್ಮನ ವಿಗ್ರಹನ ನೋಡಿ
ಲಕ್ಷಾಂತರ, ಸಾವಿರಾರಲ್ಲದೆ ಲಕ್ಷಾಂತರ ಜನರು ಕೂಡ ಬಂದು ನೋಡಿ ಹಬ್ಬ ನಡೆಯುತ್ತೆ. ಇದೇ ವರ್ಷ ನೀವು ಕಳೆದಾಗೆ ಈ 7, 8, 9 ಮೇ ಎಂದು ನಾವು 26ರಂದು ನಮಗೆ ಜಾತ್ರೆ ಮಹೋತ್ಸವ, ಪಟ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಅದಕ್ಕೆ ಸಕಲ ಜನರು ಕೈ ಜೋಡಿಸಿ ಅದನ್ನು ನಡೆಯೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಅಲ್ಲ, ಮಹಿಮೆ ನಾವು ಯಾವುದೇ ನಮ್ಮ ಆದಿಶಕ್ತಿ ಪಟ್ಲಮ್ಮನ ನಾವು ನೆನೆದಾಗೆ ಈ ಜಮೀನು ಮಾಡೋಕ್ಕೆ ಮೊದಲೇ ಕೂಡ ಜಮೀನು ಸಿಕ್ಕಿದ್ರೆ ನಿನ್ನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಮ್ಮನ್ನ ಅಂತ ಹೇಳಿ ನಾನು ಹರಕೆ ಹೊತ್ತಿದ್ದೆ. ಅದೇ ರೀತಿ ನಮಗೆ ಜಮೀನು ಕೂಡ ಘನ ಸರ್ಕಾರ ಶ್ರೀಮಾನ್ ಜಗದೀಶ್ ಶೆಟ್ಟರವರ ಕಾಲದಲ್ಲಿ ನಮಗೆ ಜಮೀನು ನಮಗೆ ಸರ್ಕಾರ ಕೊಟ್ಟರು. ಅದೇ ರೀತಿ ನಮ್ಮ ನೆರವೇರಿಸೋದ್ರಿಂದ ಕೋರಿಕೆನ ನಾವು ಕೂಡ ತಪ್ಪದೇನೆ ಅಮ್ಮನ್ನ ವಿಗ್ರಹ ಸ್ಥಾಪನೆ ಮಾಡಿ ಭಾಳ ಅದ್ದೂರಿಂದ ಸುಮಾರು ಸುತ್ತಮುತ್ತ ಹಳ್ಳಿಗಲ್ಲದೆ ಕರ್ನಾಟಕದಲ್ಲಿ ಒಂದು ಹೆಸರು ಬರೋ ರೀತಿ, ಎಲ್ಲ ರೀತಿ ಅಮ್ಮನ ಹೆಸರು ಬರೋ ರೀತಿ ನಾವು ನಡ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿ ಅಲ್ಲದೆ ಜಾತ್ರೆ ಮಹೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಮೊದಲಿಗಿಂತಲೂ ಈಗ ಭಾಳವಾಗುತ್ತೆ. ನಾವು ಕಂಡದ್ದಕ್ಕಿಂತಲೂ ಅತಿ ಜನರು ಇದ್ದಾರೆ. ತಾವೆಲ್ಲ ನೋಡಿದಾಗೆ ನಮ್ಮ ಟ್ರಸ್ಟು ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಬೇಕಾದ್ರೆ ಅಮ್ಮನವರ ಆಶೀರ್ವಾದ ಸದಾ ನಮಗಿರಬೇಕು. ಸ್ಥಳೀಯ ಶಾಸಕರು ನಮಗೆ ಎಲ್ಲ ಸಹಕಾರ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿದ್ರು. ನಾವು ಯಾವುದೇ ಅವರಿಂದ ಅನುದಾನ ಆಗಲಿ ಏನೇ ಆದರೂ ನಾವು ಪಡೆದಿಲ್ಲ. ಆದರೂ ಅವರು ನಮಗೆ ಮಾಡೋ ಕಾರ್ಯಗಳಿಗೆ ಅಡ್ಡಿಪಡಿಸಿಲ್ಲ. ನಮಗೆ ಸಂತೋಷವಾಗಿ ಅವರು ಮಾಡಿ ನೀವು ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ನಮ್ಮ ಶಾಸಕರಾಗಿದ್ದರು 2001ರಲ್ಲೂ ಕೂಡ 16/1/2001ರಲ್ಲಿ ನಮ್ಮ ಊರಿನ ನಾವೆಲ್ಲ ಓದಿದ ಪಾಠಶಾಲೆಯಲ್ಲಿ ಸಭೆ ಕರೆದು ಚರ್ಚಿಸಿ ನಾವು ಅಲ್ಲಿಂದ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ದೀವಿ. ಈಗಾಗಲೇ 25 ವರ್ಷಗಳು ಸವದಿದೆ. ಇನ್ನು ಮುಂದೆ ನಾವು ಎಷ್ಟೇ ದಿನಗಳಾದರೂ ಅದನ್ನು ನಡೀಲಿ ಅಂತ ಆಶಿಸಿ ಎಲ್ಲರ ಸಹಕಾರದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ, ಭಕ್ತರ ಸಹಕಾರದಿಂದ ಅದು ಇನ್ನೂ ಅಭಿವೃದ್ಧಿಯಾಗಿ ನಾನು ತಿಳಿದಾಗೆ ನಾನು ಬೆಂಗಳೂರಿನಲ್ಲಿ ವಾಸ ಆಗಿದ್ದೆ. ನನ್ನ ಕೆಲಸ ಕಾರ್ಯ ಕೂಡ ಬೆಂಗಳೂರಿನಲ್ಲಿತ್ತು. ಏನು ಅಭಿವೃದ್ಧಿ ಆಗಿದೆ ಅದನ್ನು ನಾನು ಲೆಕ್ಕ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಅವ್ರು ಯಾವುದೇ ತೊಂದರೆ ಮಾಡಿಲ್ಲ, ನಾವು ಮಾಡಿದ್ದೀವಿ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ನಮ್ಮೂರವರಾಗಿ ಚೆಲುವಾಂಗ ಸುಂದರ ನಟನಾಗಿ ಅಭಿವೃದ್ಧಿ ಪಡಿಸೋದ ಪಥದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ ಹೊರತು ಅವ್ರು ಯಾವುದೇ ರೀತಿ ನಮಗೆ ತೊಂದರೆನೇ ಆಗಲಿ ಯಾವುದೇ ಒತ್ತಡನಾಗಲಿ ಕೊಟ್ಟಿಲ್ಲ. ಅವ್ರ ಬಗ್ಗೆ ನಮಗೆ ಸದಾ ಗೌರವವಿದೆ. ಯಾತ್ರೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಭಕ್ತಾದಿಗಳು ಏನು ಹೇಳ್ತೀರಾ? ಭಕ್ತಾದಿಗಳು ಸದಾ ಅಮ್ಮನ ಬಗ್ಗೆ ಏನು ಹೇಳಿದ್ರು, ಅಮ್ಮನಿಗೆ ಯಾವುದೇ ರೀತಿ ಹರಕೆ ಹೊತ್ತಿದ್ರು ಕೂಡ ಅಮ್ಮ ಅವರ ಆಸೆಯನ್ನು ನೆರವೇರಿಸ್ತಾರೆ. ಒಳ್ಳೇದು ಮಾಡ್ತಾ ಇದ್ದಾರೆ, ಯಾರಿಗೆ ತೊಂದರೆ ಮಾಡೋದಿಲ್ಲ. ಅವರು ಆದಿಶಕ್ತಿ ಸ್ವರೂಪಿಣಿ. ಅದರಿಂದ ನಮ್ಮ ಭಕ್ತಾದಿಗಳ ಸಹಕಾರದಿಂದಲೇ ಈ ಅದ್ದೂರಿ ಜಾತ್ರೆ ಮಾಡೋದಕ್ಕೆ ಅನುಕೂಲ ಆಗಿದೆ. ಬೇರೆಯವರಿಂದ ಸಾಧ್ಯ ಇಲ್ಲ. ಎಲ್ಲರೂ ಹೊಗಳ್ತಾರೆ. ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ನಮ್ಮ ಯುವ ಜನಾಂಗ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ. ನಮ್ಮ ಟ್ರಸ್ಟಿಗಳಾಗಲಿ ಯಾರೇ ಆಗಲಿ ಎಲ್ಲರೂ ಸಹಕರಿಸಿದ್ದಾರೆ. ಆದರೆ ಹಣಕಾಸಿನಿಂದ ಅವರು ನಮಗೆ ತೊಂದರೆ ಕೊಟ್ಟಿರ್ಬೋದು. ಆದರೆ ಉಳಿದ ಕೆಲಸ ಕಾರ್ಯಗಳಲ್ಲಿ ಅವರು ಸಹಕಾರ ಇದ್ದೇ ಇದೆ, ಮುಂದೆನೂ ಸಹಕಾರ ಇರುತ್ತೆ ಅಂತ ನಾನು ನಂಬಿ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಸಕಲರಿಗೂ ಅಮ್ಮ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಡಲಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ. ನನ್ನ ಹೆಸರು ಚಂದ್ರಕಲಾ ಅಂತ. ನಾನು ಕೂಡ ಇಲ್ಲಿ ನಮ್ಮಪ್ಪ ಇಲ್ಲಿ ಇದ್ದಾರೆ, ಅಂದರೆ ಚೆಕ್ಕೆರೆ ಗ್ರಾಮದವರೇ ಅವರು. ನಾವು ಇಲ್ಲಿ ಎಲ್ಲ ಇದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲರೂ ನಾವು ಕೂಡ ಭಾಗವಹಿಸಿದ್ದೀವಿ. 3 ದಿನದಿಂದನೂ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಮ್ಮನವ್ರ ಆಶೀರ್ವಾದ ಎಲ್ಲ ಏನಂದರೆ ಎಲ್ಲ ಚೆನ್ನಾಗಿ 10 ವರ್ಷದ ಹಿಂದೆ ನಡೆದಿತ್ತಿದ್ದು ಜಾತ್ರೆ ಮಹೋತ್ಸವ. ಈಗ 10 ವರ್ಷ ಆದಮೇಲೆ ಮತ್ತೆ ಪುನಃ ಮಾಡಿದ್ದಾರೆ. ಎಲ್ಲ ನಮ್ಮ ಅಣ್ಣನೇ ಕೊಂಡೊಯ್ದಿದ್ದಾರೆ. ಎಲ್ಲ ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿ ಎಲ್ಲ ಸಹಕಾರದಿಂದ ಎಲ್ಲ ಚೆನ್ನಾಗಿ ನಡೀತಿದೆ. ಇದಕ್ಕೆಲ್ಲರೂ ನಮಗೂ ತುಂಬ ಖುಷಿಯಾಗಿದೆ ಎಲ್ಲ ಭಾಗವಹಿಸಿರೋದಕ್ಕೆ. ಅಮ್ಮನವ್ರ ಕೃಪೆ ಅಂದರೆ ಎಲ್ಲ ನಾವು ಹೆಂಗೆ ನಂಬಿರ್ತೀವಿ ತಾಯಿನ, ಹಾಗೆ ನಮ್ಮ ತಂದೆಯವರು ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಫಸ್ಟ್ ಮೂಲ ವಿಗ್ರಹ ಮಾತ್ರ ಇತ್ತು ಹೊರತು ಈ ಥರ ವಿಗ್ರಹ ರೂಪದಲ್ಲಿ ಅಮ್ಮನವರು ಇರಲಿಲ್ಲ. ಆದರೆ ಎಲ್ಲ ಚೆನ್ನಾಗಾಗಿದೆ, ಇವಾಗೆಲ್ಲ ನಡೀತಾ ಇದೆ. ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ದೇವಸ್ಥಾನ ಕೂಡ ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಬಾಂಧವರೆಲ್ಲರೂ ಹಾಗೆ ಜನಗಳು ಕೂಡ ಎಲ್ಲ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ.
ಹಾಗೆಯೇ ಈ ಟ್ರಸ್ಟ್ ಕೂಡ ಪಟಾಲದಮ್ಮ ಸೇವಾ ಟ್ರಸ್ಟ್ ಆಗಿರೋದ್ರಿಂದ ಇದು ಕೂಡ ಅಭಿವೃದ್ಧಿ ಹಂತದಲ್ಲಿದೆ, ಇನ್ನೂ ನಡೀತಾ ಇದೆ, ಮುಂದೆ ಕೂಡ ನಡೀತಾ ಇರುತ್ತೆ. ಹಾಗೆ ಜನಗಳು ಕೂಡ ನಂಬಿಕೆ ಇಟ್ಟು ಎಲ್ಲ ತಾಯಿನ ಎಲ್ಲ ನಂಬಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ, ಸತತವಾಗಿ ಬರ್ತಾ ಇದ್ದಾರೆ. ಇವತ್ತು ಕೂಡ ನಿನ್ನೆನೂ ಕೂಡ ಕೊಂಡ ಮಹೋತ್ಸವಕ್ಕೆ ಎಲ್ಲ ಜನರು ಆಗಮಿಸಿದ್ದಾರೆ. ಇವತ್ತು ಕೂಡ ತುಂಬ ಜನ ಬಂದು ಎಲ್ಲ ಹರಕೆ ಹೊತ್ತು ಎಲ್ಲ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳಿ ನಾನು ಇದು ಮಾಡ್ತೀನಿ. ಈ ಥರ ನಡೀತಾ ಇರಲಿ, ನಮ್ಮ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸರ್ವ ಜನಕ್ಕೂ ಕೂಡ ಇರಲಿ, ಒಳ್ಳೇದಾಗ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ.